ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಗುರುಗೀತಾ ಕಾರ್ಯಕ್ರಮ ಚಿಂತನೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಗುರುಗೀತೆಯ ಮುಂದಿನ ಶ್ಲೋಕ 63. ತಾಪತ್ರಯಾಗ್ನಿ ತಪ್ತಾನಾಂ ಭ್ರಾಂತಾನಾಂ ಪ್ರಾಣಿನಾಂ ಉಮೇ ಗುರುರೇವ ಪರಾ ಗಂಗಾ ತಸ್ಮೈ ಶ್ರೀ ಗುರವೇ ನಮಃ. ತಾಪತ್ರಯಗಳಿಂದ ಬಳಲ್ತಾ ಇರುವ ಜೀವಿಗಳಿಗೆ ಶಾಂತಿಯ ನೀಡುವ, ತಂಪನ್ನು ನೀಡುವ ಗುರುವಿಗೆ ನಮಸ್ಕಾರಗಳು ಅಂತ. ಮನುಷ್ಯನಿಗೆ ಜೀವನದಲ್ಲಿ 3 ರೀತಿಯ ಬಾಧೆಗಳಿದ್ದಾವೆ. ಅದಕ್ಕೆ ತಾಪತ್ರಯ ಅಂತ ಹೇಳುದು. ಯಾವುದದು? ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. 3 ರೀತಿಯ ಬಾಧೆಗಳಿಂದ ಕಾಡ್ತಾ ಜೀವಿಗೆ. ಆದಿ ಭೌತಿಕ ಅಂದ್ರೆ ಭೌತಿಕ ಪ್ರಪಂಚ, ಪಂಚಭೂತಗಳು, ಅದರಿಂದ ಏನ್ ಬಾಧೆ ಆಗುತ್ತೆ ಅದು ಆದಿ ಭೌತಿಕ. ಉದಾಹರಣೆಗೆ ಇವತ್ತು ಬಹಳ ಶೆಕೆ, ಸಿಕ್ಕಾಪಟ್ಟೆ ಶೆಕೆ, ತಡೀಲಿಕ್ಕಾಗಲ್ಲ, ಮಳೆ ಜಾಸ್ತಿ, ಇವೆಲ್ಲ ಭೌತಿಕ. ಅಯ್ಯೋ ಬಹಳ ಚಳಿ ಬಿದ್ದು ಬಿಡಿದೆ, ಇವೆಲ್ಲ ತೊಂದರೆಗಳು. ಇದು ಇದು ಮನುಷ್ಯನಿಗೆ ಅಶಾಂತಿಗೆ ಕಾರಣ ಆಗ್ತವೆ. ಆಯ್ತು, ಇದು ಆದಿ ಭೌತಿಕ. ಆದಿ ದೈವಿಕ ಅಂದ್ರೆ ಯಾವಾಗಲೂ ಒಂದ್ಸಲ ಭೂಕಂಪ ಆಗೋದು, ದೈವಿ ಪ್ರಕೋಪ ಅಂತ ಹೇಳ್ತೇವೆ, ದೇವತೆಗಳ ಪ್ರಕೋಪ ಅಂತ ಹೇಳ್ತೇವೆ. ಭೂಕಂಪ ಆಗೋದು ಅಥವಾ ಕೊರೋನಾ ವೈರಸ್ ಬರೋದು, ಇಂಥವುಗಳಿಂದ ಮನುಷ್ಯರಿಗೆ ಬಾಧೆ ಬರ್ತದೆ. ಇದಕ್ಕೆ ಆದಿ ದೈವಿಕ ಅಂತ ಹೇಳೋದು. ಆಧ್ಯಾತ್ಮಿಕ ನಮ್ಮ ಮನಸ್ಸಿನಲ್ಲಿ ಆ ಬಾಧೆ ಆಗ್ತಾ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ರಾಗ, ದ್ವೇಷ, ಅಭಿನಿವೇಶ, ಈ 3 ನಮಗೆ ಬಾಧೆ ಕೊಡ್ತವೆ. ರಾಗ, ದ್ವೇಷ, ಅಭಿನಿವೇಶ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಇವು ಬಾಧೆ ಕೊಡ್ತವೆ. ಈ ಬಾಧೆಗಳು ನಮ್ಮನ್ನ ಕಾಡ್ತವೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಈ ಬಾಧೆಗಳಿಂದ ತಪ್ಪಿಸಿಕೊಳ್ಳಿ ದಾರಿ ಯಾವುದು? ಯಾವ ದಾರಿಯೂ ಇಲ್ಲ. ಕೇವಲ ಗುರುವಿನ ಮೂಲಕ ಬರುವ ಜ್ಞಾನ ಗಂಗೆ. ಆ ಜ್ಞಾನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮಜ್ಞಾನ ನಮ್ಮ ಮನಸ್ಸಿನಲ್ಲಿ ರಾಗ ದ್ವೇಷಗಳನ್ನು ನಿವಾರಣೆ ಮಾಡ್ತದೆ, ಅಭಿನಿವೇಶ ನಿವಾರಣೆ ಮಾಡ್ತದೆ, ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಕಡಿಮೆ ಆಗ್ತದೆ, ಆಧ್ಯಾತ್ಮಿಕ ಶಾಂತಿ ಬರ್ತದೆ. ಆಮೇಲೆ ಆದಿಭೌತಿಕ ಶಾಂತಿ, ಆದಿದೈವಿಕ ಶಾಂತಿಯನ್ನು ಪಡಿತೀವಿ. ಅದಕ್ಕೋಸ್ಕರ ನಮ್ಗೆ ಯಾವಲ್ಲ ಎಲ್ಲಾ ಶಾಂತಿ ಮಂತ್ರಗಳು 3 ಸಲ ಶಾಂತಿ ಹೇಳ್ತಾರೆ. ಓಂ ಶಾಂತಿ 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 ಅಂತ. ಅಂದ್ರೆ 3 ಹಂತಗಳಲ್ಲಿ ಶಾಂತಿ ಬೇಕು: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಅದು ಸಿಗೋ ದಾರಿ ಯಾವುದು? ಕೇವಲ ಆತ್ಮಜ್ಞಾನ ಮಾತ್ರ. ಅದು ಗುರುವಿನಿಂದ ಬಂದ ಆತ್ಮಜ್ಞಾನ. ಅದಕ್ಕೆ ಗುರುವನ್ನ ಗಂಗೋದಕ ಅಂತ ಹೇಳ್ತಾರೆ. ಗಂಗೆಯಲ್ಲಿ ಮಿಂದ್ರೆ ಎಲ್ಲ ಪಾಪ ಪರಿಹಾರ ಆಗುತ್ತದೆ. ಗುರುವಿನ ಬಾಯಿಯಿಂದ ಬಂದ ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಶಾಂತಿ ಆಗ್ತದೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಶಾಂತಿ ಸಿಗ್ತದೆ. ಅಂತಹ ಗುರುವಿನ ಪಾದಕ್ಕೆ ನಮಸ್ಕಾರಗಳು. ಹೇತವೇ ಸರ್ವ ಜಗತ ಸಂಸಾರ ಅರ್ಣವ ಸೇತವೇ ಪ್ರಭವೇ ಸರ್ವ ವಿದ್ಯಾನ ಶಂಭವೇ ಗುರವೇ ನಮಃ. ಹೇತವೇ ಸರ್ವ ಜಗತಾಂ, ಇಡೀ ಜಗತ್ತಿಗೆ ಹೇತು, ಕಾರಣರಾದರು. ಸಂಸಾರ ಅರ್ಣವ ಸೇತವೇ, ಸಂಸಾರ ಅನ್ನುವ ಸಮುದ್ರಕ್ಕೆ ಸೇತುವಾಗಿರುವಂತವರು. ಎಲ್ಲ ವಿದ್ಯೆಗಳಿಗೆ ಆಧಾರವಾಗಿರುವಂತವರು. ಶಂಭವೇ, ಶಾಂತಿಯನ್ನು ಉಂಟು ಮಾಡೋರು ಅಂತ ಗುರುವಿಗೆ ನಮಸ್ಕಾರ ಅಂತ. ಹೇತವೇ ಸರ್ವ ಜಗತ, ಇಡೀ ಜಗತ್ತಿಗೆ ಕಾರಣ ಯಾರಪ್ಪ? ಕಾರಣವಿಲ್ಲದ ಕಾರಣ ಅಥವಾ ಜಗತ್ತಿಗೆ ಕಾರಣ ಯಾರು? ಅದಕ್ಕೆ ಶ್ರೀಮನ್ ನಾರಾಯಣ ಪರಬ್ರಹ್ಮ ಅಂತ ಹೇಳ್ತೇವೆ. ಪರಬ್ರಹ್ಮನಿಂದ ಜಗತ್ತು ಹುಟ್ಟಿ ಬಂತು. ಆ ಜಗತ್ತಿಗೆ ಆಧಾರ ಪರಬ್ರಹ್ಮ ನಾರಾಯಣ. ಆ ಪರಬ್ರಹ್ಮನೇ ಸದ್ಗುರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ. ಪರಬ್ರಹ್ಮನೇ ಗುರು. ಯಾವ ಗುರು ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಂಡು
ಪರಬ್ರಹ್ಮನ್ ಒಂದಾಗಿದ್ದಾನೋ ಅವನ ಚೈತನ್ಯ ಪರಬ್ರಹ್ಮನ್ ಒಂದಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವನೇ ಪರಬ್ರಹ್ಮ. ದೇಹ ಕಾಣ್ತಾ ಇದೆ, ಅದರ ಚೈತನ್ಯ ಪರಬ್ರಹ್ಮನ್ ಒಂದಾಗಿದೆ. ಪರಬ್ರಹ್ಮ ಸ್ವರೂಪಿಯಾದ ಗುರುವಿಗೆ ವಂದನೆ. ಪರಬ್ರಹ್ಮ ಸ್ವರೂಪಿಯಾಗಿರೋದ್ರಿಂದ ಪರಬ್ರಹ್ಮನೇ ಇಡೀ ಸೃಷ್ಟಿ ಬಂದಿರೋದ್ರಿಂದ ಗುರುವಿಂದಲೇ ಇಡೀ ಸೃಷ್ಟಿ ಬಂದಿದೆ ಅಂತ ಹೇಳ್ತಾರೆ. ಸಂಸಾರ ಅನ್ನುವ ಸೇತುವೆ. ಸಂಸಾರ ಅನ್ನೋದು ಅನಂತ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟೇಶನು, ಪುನಃ ಪುನಃ ಹುಟ್ಟು ಸಾವುಗಳ ಬಂಧನ ಸಿಕ್ಕಾಕೊಂಡು ಅನಂತ ಕೋಟಿ ಜನ್ಮಗಳನ್ನು ಕಳೆದೇವೆ. ಅದರ ಅನಂತ ಕೋಟಿ ಕರ್ಮಗಳು ಮಾಡ್ತೇವೆ, ಸಂಚಿತ ಕರ್ಮ. ಇದು ದಾಟ್ಲಿಕ್ಕೆ ಆಗುದಿಲ್ಲ. ಇದು ದೊಡ್ಡ ಸಮುದ್ರ. ಇದು ಈ ಸಮುದ್ರಕ್ಕೆ ದಾಟ್ಲಿಕ್ಕೆ ಒಂದು ಸೇತುವೆ ಬೇಕು. ಆ ಸೇತುವೆ ಯಾವುದು? ಅದುವೇ ಗುರು, ಅದುವೇ ಜ್ಞಾನ. ಆತ್ಮಜ್ಞಾನ ಅನ್ನೋ ಸೇತುವೆಯಿಂದ ದಾಟಬೇಕು. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ. ಈ ಜ್ಞಾನದಿಂದ ಸಮುದ್ರ ದಾಟಬೇಕು. ಪ್ರಭವೇ ಸರ್ವ ವಿದ್ಯಾನಾಂ. ಎಲ್ಲ ವಿದ್ಯೆಗಳಿಗೆ ಆಧಾರವಾಗಿರುವ ಒಂದು ಗುರು. ವಿದ್ಯೆಗಳಲ್ಲಿ ಎರಡು ವಿಧ: ಪರಾವಿದ್ಯೆ, ಅಪರಾವಿದ್ಯೆ. ಪರಾವಿದ್ಯೆ ಅಂದ್ರೆ ಆತ್ಮಜ್ಞಾನ, ಅಪರಾವಿದ್ಯೆ ಅಂದ್ರೆ ಲೋಕಜ್ಞಾನ. ಈ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಎಲ್ಲಿಂದ ಬಂತು? ಅದು ಈಶ್ವರನಿಂದ ಬಂತು. ಸದ್ಗುರು ಜೀವ ಈಶ್ವರನ ಏಕತ್ವವನ್ನು ಕಂಡು ಅವನು ಈಶ್ವರ ಸ್ವರೂಪಿಯಾಗಿದ್ದಾನೆ. ಸೊ ಹಾಗಾಗ್ಬಿಟ್ಟು ಎಲ್ಲ ವಿದ್ಯೆಗಳಿಗೆ ಅವನೇ ಆಧಾರ. ಶಂಭವೇ. ಗುರುವನ್ನು ಕಂಡಾಗ ಮನಸ್ಸು ಶಾಂತ ಆಗ್ತದೆ. ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾರೆ, ಆನಂದವನ್ನು ಕೊಡ್ತಾರೆ. ಅಂತ ಶಂಭುವಿಗೆ, ಗುರುವಿಗೆ ನಮಸ್ಕಾರ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ. ಧ್ಯಾನ ಮೂಲಂ. ಧ್ಯಾನ ಮಾಡೋದು ಯಾರ ಮೇಲೆ ಮಾಡಬೇಕು? ಗುರುವಿನ ರೂಪದ ಮೇಲೆ ಮಾಡಬೇಕು. ನಮ್ಗೆ ಧ್ಯಾನ ಮಾಡ್ಬೇಕಾದ್ರೆ ಒಂದು ಮನಸ್ಸು ಕೇಂದ್ರೀಕೃತ ಆಗಲಿಕ್ಕೆ ಒಂದು ವಿಗ್ರಹ ಬೇಕು. ಬೇರೆ ಬೇರೆ ದೇವತೆಗಳ ಬಗ್ಗೆ ಕಲ್ಪನೆ ಮಾಡಬಹುದು. ಆ ದೇವತೆಗಳು ಕೇವಲ ನಾವು ಕೇಳಿದವಷ್ಟೇ, ಕಲ್ಪನೆಗಳಷ್ಟೇ. ಗುರು ಸಾಕ್ಷಾತ್ ಕಣ್ಣಿಗೆ ಕಾಣ್ತಾ ಇರೋರು. ಆ ಗುರುವಿನ ರೂಪದ ಮೇಲೆ ಧ್ಯಾನ ಮಾಡೋದು ಸುಲಭ. ಆದ್ರೆ ಗುರುವಿನ ರೂಪ ಕೇವಲ ಮನುಷ್ಯ ರೂಪ ಅಲ್ಲ, ಆ ಕಾಣದ ರೂಪ, ನಿರ್ಗುಣ ನಿರಾಕಾರ ರೂಪದ ಮೇಲೆ ಧ್ಯಾನ ಮಾಡಬೇಕು. ಗುರುವಿನ ರೂಪ ಸಾಕಾರ ಮತ್ತು ನಿರಾಕಾರ, ಅದನ್ನು ಧ್ಯಾನ ಮಾಡಬೇಕು. ಪೂಜಾ ಮೂಲಂ ಗುರೋರ್ ಪದಂ. ಗುರುವಿನ ಪಾದ ಅದು ಪೂಜೆ ಮಾಡಲಿಕ್ಕೆ ಅರ್ಹವಾದ್ದು ಅಂತ. ಪೂಜೆ ಅಂದ್ರೆ ನಾವು ಯಾವುದಕ್ಕೆ ಗೌರವ ಕೊಡ್ತೇವೆ, ಯಾವುದಕ್ಕೆ ರೆಸ್ಪೆಕ್ಟ್ ಕೊಡ್ತೇವೆ, ಅದಕ್ಕೆ ಪೂಜೆ ಅಂತ ಹೇಳುದು. ಗುರುವಿನ ಪಾದ ಏನು? ಗುರುವಿನ ಪಾದ ಗುರು ನಡೆಯುವ ದಾರಿ ಎಂಥದ್ದು? ಆತ್ಮನ ಮೋಕ್ಷಾರ್ಥಂ ಜಗತ್ತಾಯ. ಜ್ಞಾನ ಮತ್ತು ಭಕ್ತಿ ಇದು ಗುರುವಿನ ಪಾದ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸದೆ ಗುರುವಿನ ಪಾದದ ಪೂಜೆ. ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಗುರುವಿನ ಮಾತು ಅದು ಮಂತ್ರ. ಏನು ಮಾತು? ಆತ್ಮಜ್ಞಾನದ ಮಾತೇ ಮಂತ್ರ. ಮಂತ್ರ ಅಂದ್ರೆ ಮನನಾತ್ ತ್ರಾಯತೀತಿ ಮಂತ್ರ. ಯಾವುದನ್ನು ಹೇಳೋದ್ರಿಂದ ನಮ್ಮ ಮನಸ್ಸಿಗೆ ನಮಗೆ ಪ್ರೊಟೆಕ್ಷನ್, ರಕ್ಷಣೆ ಸಿಗುತ್ತದೆ, ಅದೇ ಮಂತ್ರ. ಅದು ದೊಡ್ಡ ಮಂತ್ರ, ಮಹಾಮಂತ್ರ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದು ಮಂತ್ರ. ಇದೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ಮೋಕ್ಷ ಮೂಲಂ ಗುರು ಕೃಪಾ. ಗುರುವಿನ ಕೃಪೆಯೇ ಮೋಕ್ಷಕ್ಕೆ ಕಾರಣ ಅಂತ. ಗುರುವಿನ ಕೃಪೆ ಇದೇನಪ್ಪ? ಗುರು ಹೇಳ್ಕೊಡುವ ಜ್ಞಾನ. ಅದೇ ಜ್ಞಾನ ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ಗುರು ಜ್ಞಾನ ಸ್ವರೂಪಿಯಾಗಿದ್ದಾರೆ. ಗುರುವಿನ ಜೀವನದಲ್ಲಿ ಜ್ಞಾನ ಅದು ಅವರ ನಡುವೆಯಲ್ಲಿ, ಅವರ ಇರುವಿಕೆಯಲ್ಲಿ, ಅವರ ನಡವಳಿಕೆಯಲ್ಲಿ ಆ ಜ್ಞಾನ ಕಂಡು ಬರ್ತಾ ಇದೆ. ಗುರು ಜೀವಂತ ಜ್ಞಾನ ಸ್ವರೂಪ. ಗುರುವಿನ ಇರುವಿಕೆ ಮತ್ತು ಗುರು ಹೇಳ್ತಿರೋ ಪಾಠ ಇದು ನಮ್ಮ ಮೋಕ್ಷ. ಇದಕ್ಕೆ ಗುರುವಿನ ಕೃಪೆ. ಅದು ಮೋಕ್ಷ ಮೂಲಂ ಗುರು ಕೃಪಾ. ಹರಣಂ ಭವರೋಗಸ್ಯ ತರಣಂ ಕ್ಲೇಶವಾರಿದೆ, ಭರಣಂ ಸರ್ವಲೋಕಸ್ಯ ಶರಣಂ ಶರಣಂ ಗುರು, ಶರಣಂ ಚರಣಂ ಗುರು. ಹರಣಂ ಭವರೋಗಸ್ಯ. ಭವರೋಗವನ್ನ ನಾಶ ಮಾಡುವಂತವ್ರು. ತರಣಂ ಕ್ಲೇಶವಾರಿದೆ. ಕಷ್ಟಗಳಿಂದ ಕೂಡಿದ ಸಂಸಾರವನ್ನು ದಾಟುವಂತವ್ರು. ಭರಣಂ ಸರ್ವಲೋಕಸ್ಯ. ಇಡೀ ವಿಶ್ವವನ್ನು ಧಾರಣೆ ಮಾಡಿದಂಥವ್ರು. ಅಂತ ಗುರುವಿನ ಪಾದಕ್ಕೆ ಶರಣಾಗ್ತಾ ಇದ್ದೇನೆ ಅಂತ. ಹರಣಂ ಭವರೋಗಸ್ಯ ಅಂದ್ರೆ ಅರ್ಥ, ಭವರೋಗದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ.
ರೋಗ ಅಂದ್ರೇನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆ, ಪ್ರಪಂಚ ಸತ್ಯ ಅನ್ನೋ ಭ್ರಮೆ, ಈ ಭ್ರಮೆಗೆ ಸಿಕ್ಕಾಕೊಂಡಿದೆ. ಇದಕ್ಕೆ ರೋಗ ಅಂತ ಹೇಳುದು. ಈ ರೋಗದಲ್ಲಿ ನಾನಾ ವಿಧ ಡಿಸ್ಟರ್ಬೆನ್ಸ್ ಬರ್ತದೆ, ನಾನಾ ವಿಧ ತೊಂದರೆ ಬರ್ತದೆ ಭವರೋಗದಲ್ಲಿ. ಡಾಕ್ಟರ್ ಹತ್ರ ಕೇಳಿದ್ರೆ 90%, 95% ಆಫ್ ಡಿಸೀಸ್ ಆರ್ ಬಿಕಾಸ್ ಆಫ್ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಎಲ್ಲವೂ ಮನೋರೋಗಕ್ಕೆ, ಮನೋರೋಗವೇ, ಮನಸ್ಸಿನ ರೋಗವೇ ದೇಹಕ್ಕೆ ರೋಗ ಕೊಡುದು ಅಂತ. ಆ ಮನೋರೋಗಕ್ಕೆ ಔಷಧಿ ಏನು? ಆತ್ಮಜ್ಞಾನವೇ ಔಷಧಿ. ನಾನು ಯಾರನ್ನು ತಿಳ್ಕೊಳ್ಳದೆ ಔಷಧಿ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು ಅನ್ನೋದು ತಿಳ್ಕೊಳ್ಳದೆ ರೋಗಕ್ಕೆ ವಾಸಿ, ಭವರೋಗಕ್ಕೆ ಔಷಧಿ. ಆ ಭವರೋಗಕ್ಕೆ ಔಷಧಿ ಕೊಡುವಂತ ಗುರುವಿಗೆ ನಮಸ್ಕಾರ. ತರಣಂ ಕ್ಲೇಶವಾರಿದೆ. ಜೀವನದಲ್ಲಿ ಕಷ್ಟಗಳು ಬರ್ತಾ ಇರ್ತವೆ. ಸಮುದ್ರದಲ್ಲಿ ಅಲೆಗಳು ಬಂದ ಹಾಗೆ, ದೊಡ್ಡ ಅಲೆ, ಸಣ್ಣ ಅಲೆ, ದೊಡ್ಡ ಕಷ್ಟ, ಸಣ್ಣ ಕಷ್ಟ, ಅದು ಬಂದಾಗ ಮನಸ್ಸು ನಡುತ್ತದೆ. ಆದರೆ ಗುರುವಿನ ಜ್ಞಾನ ನಮ್ಮಲ್ಲಿರುವಾಗ, ಗುರು ಕೊಟ್ಟಿರೋ ಜ್ಞಾನ ಕೊಟ್ಟಿರುವಾಗ, ಸಂಸಾರವನ್ನ ದಾಟ್ಲಿಕ್ಕೆ ಒಂದು ದೋಣಿ ಸಿಕ್ಕಿದಾಗೆ. ಎಷ್ಟೇ ಕಷ್ಟಗಳಿದ್ರು ಜೀವನವನ್ನು ದಾಟ್ಕೊಂಡು ಹೋಗ್ಲಿಕ್ಕೆ ಭರಣಂ ಸರ್ವ ಲೋಕಸ್ಯ. ಎಲ್ಲ ಲೋಕಗಳನ್ನ ಧಾರಣೆ ಮಾಡುವ ಗುರು ಅಂತ. ಗುರು ಅಂತ ಹೇಳಿದ್ರೆ ಇಲ್ಲಿ ಗುರುವಿನ ಚೈತನ್ಯ, ಗುರುವಿನ ಚೈತನ್ಯ ಈಶ್ವರ ಚೈತನ್ಯದಿಂದ ಒಂದಾಗ್ಬಿಟ್ಟಿದೆ. ಸರ್ವ ಲೋಕವನ್ನು ಧಾರಣೆ ಮಾಡೋನು ಯಾರು? ಈಶ್ವರ. ಆ ಈಶ್ವರ ಚೈತನ್ಯದಲ್ಲಿ ಒಂದಾಗಿರೋದಕ್ಕೆ ಅಂತ ಗುರುವಿಗೆ ಎಲ್ಲ ಲೋಕಗಳನ್ನು ಧಾರಣೆ ಮಾಡಿದವರು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ನಮ್ಮ ಮೂರು ಲೋಕ ಇದೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ಈ ಮೂರು ಲೋಕಗಳನ್ನ ಧಾರಣೆ ಮಾಡ್ತಿರೋದು ಸಾಕ್ಷಿ. ಆ ಸಾಕ್ಷಿಯಾದ ಆತ್ಮ ಮೂರು ಲೋಕಗಳನ್ನು ಧಾರಣೆ ಮಾಡ್ತಾ ಇದೆ. ಅಂತ ಗುರುವಿಗೆ ನಮಗೆ ನಮ್ಮ ವಂದನೆಗಳು. ಶರಣಂ ಶರಣಂ ಗುರೋಹೋ. ಅಂತ ಗುರುವಿನ ಪಾದಕ್ಕೆ ನಾನು ಶರಣಾಗ್ತಾ ಇದ್ದೇನೆ. ಇದು ಈ ಶ್ಲೋಕದ ಚಿಂತನೆ. ಯಾರಿಗ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ರೇಖಾ, ವಾಣಿ? ಏನೋ ಕ್ವೆಶನ್ಸ್ ಇಲ್ಲ ಪ್ರಭುಜಿ. ಇನ್ನೊಂದ್ಸಲ ಕೇಳ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಕನ್ನಡನ ಸೇರ್ಕೊಂಡು. ಓಕೆ. ಸೊ ಗ್ಲೋರಿಫಿಕೇಶನ್ ಆಫ್ ಗುರು, ಇದು ಗುರು ಉಪಾಸನೆ ಅಂತ. ವೆರಿ ಬ್ಯೂಟಿಫುಲ್ ಪ್ರಭುಜಿ.